ಈ ಕಿರೀಟ ನಿನ್ನ ಸಾಹಸಕ್ಕಾಗಿ. ಥ್ಯಾಂಕ್ ಯು ರೇವಾ. ಈ ತರ ಕಿರೀಟನ ಕಾಡಲ್ಲಿ ವಾಸ ಮಾಡೋ ಕಾಡ್ ಜನರು ಹಾಕೋತಾರಲ್ವಾ? ಕಾಡ್ ಜನರು ನಿಜವಾಗ್ಲೂ ಇರ್ತಾರೋ? ಅವರು ತುಂಬಾನೇ ಭಯಂಕರವಾಗಿರ್ತಾರೆ ಅಂತ ಕೇಳಿದ್ದೆ. ಸರಿಯಾಗಿ ಹೇಳ್ದ್ಯಾ, ಅವ್ರು ತುಂಬಾನೇ ಭಯಂಕರವಾಗಿರ್ತಾರೆ. ನಾನು ಅವ್ರನ್ನ ನಮ್ಮ ಊರಲ್ಲಿ ಎದುರಿಸಿದ್ದೆ. ಹೇಗೆ? ಒಂದ್ಸಲ ಕಾಡ್ ಜನರು ನಮ್ಮ ಊರಿಗೆ ಬಂದ್ಬಿಟ್ಟಿದ್ರು. ಅವ್ರಿಗೆ ನಮ್ ಊಟ ಬೇಕಾಗಿತ್ತು. ನಾವು ಅವ್ರಿಗೆ ನಮ್ ಊಟ ಕೊಟ್ವಿ. ಅವರು ಪದೇ ಪದೇ ಬರ್ತಿದ್ರು. ಒಂದ್ಸಾರಿ ನಾನು ಊಟ ಕೊಡೋದಕ್ಕೆ ಅವ್ರನ್ನ ನಿಲ್ಸೇ ಬಿಟ್ಟೆ. ಆಮೇಲೆ ಏನಾಯ್ತು? ಕಾಡ್ ಜನರಿಗೆ ತುಂಬಾ ಕೋಪ ಬಂದ್ಬಿಡ್ತು. ಅವರು ತುಂಬಾ ಬಾಣಗಳನ್ನ ನಮ್ಮ ಹತ್ರ ಬಿಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಝೂ ಝೂ ಅಂತ ಎಲ್ಲಾ ಬಾಣನ ನನ್ನ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟೆ. ನಾನು ಆ ಬಾಣಗಳಿಂದ ಇದೇ ತರ ಒಂದ್ ಕಿರೀಟನ ಮಾಡ್ಬಿಟ್ಟು ಅವ್ರ ನಾಯಕಂಗೆ ಹಾಕೇ ಬಿಟ್ಟೆ. ಮತ್ತೆ ಹೇಳ್ದೆ, ಇನ್ನೊಂದ್ಸಲ ಯಾವತ್ತು ಈ ಕಡೆ ಬರ್ಲೇಬೇಡ. ಬಂದ್ರೆ ನಿಮ್ ಒಂದು ಬಾಣನೂ ಉಳಿಯಲ್ಲ. ಆಮೇಲೆ ಅವರು ಹೆದರಿಕೆಯಿಂದ ಆದಿನೇ ಅವರ ಸರ್ದಾರ ಅನ್ಕೊಂಡಿರ್ತಾರೆ. ನಾನ್ ಸರಿಯಾಗಿ ಹೇಳ್ದೆ ಅಲ್ವಾ ಆದಿ? ಓ, ನೀವೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ರಾ? ನನ್ ಮಾತ್ ನಿಮ್ಗೆ ತಮಾಷೆ ಆಗೋಯ್ತು. ಅರೆ ಇಲ್ಲ ಆದಿಯುಡಿ, ಆದಿವಾಸಿಗಳು ಏನಂತ ಕೆಟ್ಟೋರಲ್ಲ. ಕಾಡಲ್ಲಿದ್ಕೊಂಡು ಆ ರೀತಿ ಆಗ್ತಾರೆ ಅಷ್ಟೇ. ಹಲೋ ಶಿವ, ಹೇಗಿದ್ದೀರಿ ನೀವೆಲ್ಲ? ಲಡ್ಡು ಸಿಂಗ್ ಸರ್, ನೀವು ಇಷ್ಟೊಂದು ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ ಯಾವ್ದಾದ್ರು ವಾರ್ಗೆ ಏನಾದ್ರು ಹೋಗ್ತಾ ಇದ್ದೀರಾ? ಕರೆಕ್ಟ್. ನಮಗೊಂದು ಸುದ್ದಿ ಸಿಕ್ಕಿದೆ. ಈ ಕಾಡ್ನಲ್ಲಿ ಟೆರರಿಸ್ಟ್ ಜಗೀರಾ ಅವನ 8-10 ಜನ ಗ್ಯಾಂಗ್ ಜೊತೆಗೆ ಬೀಡ್ ಬಿಟ್ಟಿದ್ದಾನೆ. ನಮ್ಮೆಲ್ಲ ಕಮಾಂಡೋ ಫೋರ್ಸ್ ನ ಜೊತೆಗೆ ಅವ್ರ ಮೇಲೆ ರೈಡ್ ಮಾಡಿ ಅವ್ರನ್ನ ಹಿಡಿಯೋದಕ್ಕೆ ಹೋಗ್ತಾ ಇದೀವಿ. ಬನ್ನಿ, ನೀವು ಬನ್ನಿ, ನಾವೆಲ್ಲರೂ ಜೊತೆಗೆ ಹೋಗೋಣ. ನಡೀರಿ. ಏನ್ ಹೇಳ್ತಿದ್ಯಾ ಲಡ್ಡು ಸಿಂಗ್? ನಾನ್ ಅನ್ಕೊಂಡೆ ಇವ್ರನ್ನ ಮಾತಾಡ್ಸಕ್ ನಿಂತ್ಕೊಂಡೆ ಅಂತ. ನಾವೇನು ಪಿಕ್ನಿಕ್ ಹೋಗ್ತಾ ಇಲ್ಲ, ಈ ಮಕ್ಳನ್ನೆಲ್ಲ ನಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ. ಕಮ್ ಆನ್ ಫಾಸ್ಟ್, ವಿ ಹ್ಯಾವ್ ಟು ಗೋ. ಓಹೋ, ಓಕೆ ಸರ್, ಓಕೆ. ಮೋಸ್ಟ್ಲಿ ಲಡ್ಡು ಸಿಂಗ್ ಸರ್ಗೆ ನಮ್ಗಳ ಸಹಾಯದ ಅವಶ್ಯಕತೆ ಇರಬಹುದು. ಬನ್ನಿ, ನಾವು ಕೂಡ ಅವ್ರ ಹಿಂದೆನೆ ಹೋಗೋಣ. ಬೇಡ ಬೇಡ, ನಮ್ಮಪ್ಪ ಒಂದ್ಸತಿ ಹೇಳಿದ್ರು ಟೆರರಿಸ್ಟ್ಗಳು ತುಂಬಾ ಭಯಾನಕವಾಗಿರ್ತಾರಂತೆ. ಲಡ್ಡು ಸಿಂಗ್ ಅವರು ನಮ್ಮನ್ನ ಕರೆಯೋವರೆಗೂ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಐ ಥಿಂಕ್ ಯು ರೈಟ್ ರೇವಾ. ಅರೆ ನಾವೇನ್ ಮಾಡೋದು? ಟೆರರಿಸ್ಟೇ ಆಗಿರ್ಲಿ, ಕಾಡ್ ಜನರೇ ಆಗಿರ್ಲಿ, ಬನ್ನಿ ಟಿಫನ್ ನ ಖಾಲಿ ಮಾಡೋಣ. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಒಂದ್ ನಿಮಿಷ, ನನಗೆ ಆ ಕಡೆಯಿಂದ ಏನೋ ಶಬ್ದ ಕೇಳ್ತಾ ಇದೆ. ಒಂದೇ ನಿಮಿಷ ಸರ್, ನಾನು ಈಗ್ಲೇ ಹುಡುಕ್ ಬಿಡ್ತೀನಿ. ಹಾ ಸರ್, ನೀವು ಸರಿಯಾಗಿ ಹೇಳಿದ್ರಿ ಸರ್. ಆ ಜಗೀರಾ ಟೆರರಿಸ್ಟ್ ಗೂಂಡಾ ಹಂತಕ ನನ್ನ ಎದುರುಗಡೆನೆ ಇದ್ದಾನೆ. ಅವನಿಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ ಸರ್. ನಾನು ಅವನ್ ಬಿಡಲ್ಲ. ನೀನ್ ಜಗೀರಾಗೆ ಗುಂಡಾ ಹಂತಕ ಅಂತ ಕರ್ದ್ಯಾ? ಸರ್, ಈ ಜಗೀರಂಗೆ ತುಂಬಾನೇ ಧೈರ್ಯ. ಅವನಷ್ಟು ದೂರ ಇದ್ರು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದಾನೆ. ಲಡ್ಡು ಸಿಂಗ್, ನನ್ ಮಾತ್ ಕೇಳು ನೀನು. ಹಾ, ಒಂದ್ಸಾರಿ ನೋಡ್ತೀನಿ ಅವರು ಎಷ್ಟು ಜನ ಇದ್ದಾರೆ ಅಂತ. ನಾವುಗಳು 10 ಜನ ಇದೀವಿ. ಲಡ್ಡು ಸಿಂಗ್, ಇಟ್ಸ್ ಮೈ ಆರ್ಡರ್. ಬೈನಾಕ್ಯುಲರ್ ಸರ್ಸಿ ಎದುರುಗಡೆ ಸರಿಯಾಗಿ ನೋಡು. ಓಕೆ ಸರ್. ನೀನಾ? ಇಲಿನ ಅದ್ರ ಬಿಲದಿಂದ ಮತ್ತೆ ಜಗೀರಾನ ಈ ಕಾಡಿಂದ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಕರ್ಕೊಂಡ್ ನಡೀರಿ ಅವ್ರನ್ನೆಲ್ಲ. ಶಿವ, ಶಿವ, ಏನಾದ್ರೂ ಮಾಡು. ನಮ್ಮನ್ನ ಟೆರರಿಸ್ಟ್ ಜಗೀರಾ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ಅದು ಏನ್? ಇನ್ನಿಂದ ಯಾವ ಫೋನ್, ಯಾವುದೇ ಹೊರಗಡೆ ವ್ಯಕ್ತಿ ನಿನ್ನ ಕಾಪಾಡೋದಕ್ಕಾಗೋದಿಲ್ಲ. ಶಿವಂಗೇನಾದ್ರೂ ವಿಷಯ ಗೊತ್ತಾಗಿದ್ರೆ ಬಂದ್ ಕಾಪಾಡ್ತಿದ್ದ. ಇಲ್ಲ ಅಂದ್ರೆ ನಮ್ಮನ್ನ ಯಾರು ಕಾಪಾಡ್ತಾರೆ? ನಾವೆಲ್ಲರೂ ಇವಾಗ್ಲೇ ಹೊರಡ್ಬೇಕು. ಲಡ್ಡು ಸಿಂಗ್ ಸರ್ನ ಮತ್ತೆ ಕಮಾಂಡೋಸ್ನ ಆ ಜಗೀರಾ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ನಾನ್ ಮುಂದೆ ಹೋಗ್ತೀನಿ, ನೀವು ನನ್ನ ಹಿಂದೆನೆ ಬನ್ನಿ. ಏನಾದ್ರೂ ಡೇಂಜರ್ ಇದೆ ಅಂತ ಡೌಟ್ ಬಂದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಆಗ ನೀವು ಸಿಟಿಗೆ ಬಂದು ಸಹಾಯಕ್ಕೆ ಕರ್ಕೊಂಡು ಬನ್ನಿ. ಓಕೆ ಶಿವ, ಲೆಟ್ಸ್ ಗೋ.
ಹಲೋ ಮಕ್ಕಳೇ, ಬನ್ನಿ ಬನ್ನಿ. ಯಾರದು? ಕಾಣಿಸ್ತಿಲ್ಲ, ಭೂತ ಇರ್ಬೋದು. ನಾನ್ ಮಾಮೂಲಿ ಭೂತ ಅಲ್ಲ, ಪ್ರಾಣಿ ಭೂತ. ನೀವು ನೋಡಕ್ ಆಗಲ್ಲ. ನಾನ್ ನಿಮ್ಮೆಲ್ರೂ ತಿಂದು ಬಿಡ್ತೀನಿ. ನೀವಿಲ್ ಬಂದು ಒಳ್ಳೆ ಕೆಲ್ಸನೇ ಮಾಡಿದ್ರಿ. ನನಗಿವತ್ತು ಒಳ್ಳೆ ಊಟನೇ ಸಿಕ್ತು. ನಾನ್ ಚೆನ್ನಾಗಿಲ್ಲ, ನಂಗೆ ತುಂಬಾನೇ ಭಯ ಆಗುತ್ತೆ. ನನಗೆ ಏನು ಬರಲ್ಲ. ನನ್ನನ್ ಮಾತ್ರ ತಿನ್ಬೇಡ ಪ್ಲೀಸ್. ನಾನು ಹಿಂಗೆ ಸಣ್ಣ ಪುಟ್ಟ ಕತೆಗಳನ್ನ ಹೇಳ್ತೀನಿ. ಇಲ್ಲ ಇಲ್ಲ, ಪ್ಲೀಸ್ ನನ್ನ ಬಿಡಿ, ನನ್ನನ್ನ ತಿನ್ಬೇಡಿ, ಬಿಡಿ. ಶಿವ, ನಮ್ಮನ್ನ ಟೆರರಿಸ್ಟ್ಗಳು ಹಿಡ್ಕೊಂಡಿದ್ದಾರೆ. ಬೇಗ ಹಿಂದೆ ಬಾ. ನಡೀರಿ, ಎಲ್ಲಾರನ್ನೂ ಹಿಡಿದಿದ್ದಾಯ್ತು. ಮಕ್ಕಳನ್ನೆಲ್ಲ ಒಂದೇ ರೂಮಲ್ಲಿ ಕಟ್ ಹಾಕಿ, ಮತ್ತೆ ಈ ಕಮಾಂಡೋಸ್ನ ಇನ್ನೊಂದು ಹತ್ರದಲ್ಲಿರೋ ಕ್ಯಾಂಪಲ್ಲಿ ಕಟ್ ಹಾಕಿ. ಇನ್ನುಳಿದಿದ್ದು ಲಡ್ಡು ಸಿಂಗ್ಗೆ ಅಡ್ಗೆ ಮಾಡೋದಕ್ಕೆ ಹೇಳಿ. ಅಯ್ಯೋ, ನನ್ನ ನೀನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಅಡ್ಗೆ ಮಾಡಿಸ್ತೀಯಾ? ನಾನು ಇನ್ಸ್ಪೆಕ್ಟರ್, ಯಾವುದೇ ಅಡ್ಗೆವನಲ್ಲ. ಜಾಸ್ತಿ ಮಾತಾಡಿದ್ರೆ ಪಾತ್ರೆನೂ ತೊಳಸ್ತೀನಿ. ಹೋಗಿ ಅಡ್ಗೆ ಮಾಡೋ. ಯೋಚನೆ ಮಾಡಿ, ಶಿವ ಏನಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಅವನೇನ್ ಮಾಡ್ತಿದ್ದ? ಒಂದ್ ವೇಳೆ ಶಿವ ಇದ್ದಿದ್ರೆ ಡೋರ್ ಓಪನ್ ಮಾಡ್ತಿದ್ದ. ಯಾರಾದ್ರೂ ಮುಂದೆ ಬರ್ತಿದ್ರೆ ಫ್ಲೈಯಿಂಗ್ ಕಿಕ್ ಮಾಡಿ ತಪ್ಪಿಸ್ಕೊಳ್ತಿದ್ದ. ಹಾಗಾದ್ರೆ ತಯಾರಾಗಿ, ನಾವು ಕೂಡ ಅದನ್ನೇ ಮಾಡೋಣ. ಅದಿ, ಯು ಕ್ಯಾನ್ ಡೂ ಇಟ್. ಆಯ್ತು, ಕರೀರಿ ಟೆರರಿಸ್ಟ್ ನ. ಐ ಆಮ್ ರೆಡಿ. ಬೇಗ ಒಳಗ್ ಬನ್ನಿ, ಬೇಗ ಒಳಗ್ ಬನ್ನಿ. ಏನಾಯ್ತು ಅಂತ ನೋಡಿ. ಏನಾಯ್ತು? ಯಾಕೆ ಗಲಾಟೆ ಮಾಡ್ತಾ ಇದ್ರಾ? ಹೇಳೋ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಏಡಿ ಅಂತ ನನ್ನ ಹೆಸರು. ಏನು ಇಲ್ಲ ಅಂಕಲ್, ನನ್ನ ಫ್ರೆಂಡು ಇವಳಿಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಏನಾದ್ರೂ ಸ್ವಲ್ಪ ತಿನ್ನಕ್ ಕೊಡಿ. ಖಂಡಿತ ಊಟ ಸಿಗುತ್ತೆ. ಸದ್ಯಕ್ಕೆ ನಿಮ್ ಇನ್ಸ್ಪೆಕ್ಟ್ರು ಅಡ್ಗೆ ಮಾಡ್ತಾ ಇದ್ದಾನಲ್ಲಿ. ಅವನಲ್ಲಿ ಮಾಡಿ ಮುಗಿಸಿದ್ಮೇಲೆ ನಿಮ್ಗೆ ಊಟ ಸಿಗುತ್ತೆ. ಅಲ್ಲಿವರೆಗೂ ನೀವು ಗಲಾಟೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಹೇಳಿ, ಇಲ್ಲ ಅಂದ್ರೆ ಮತ್ತೆ ಅರ್ಥ ಮಾಡಿಸ್ಲಾ ನಿಮ್ಗೆ? ಇಲ್ಲ ಇಲ್ಲ, ಅರ್ಥ ಆಯ್ತು. ನಾನು ಹಿಂಗೆ ಸಣ್ಣ ಪುಟ್ಟ ಕತೆಗಳನ್ನ ಹೇಳ್ತೀನಿ. ಏಡಿ ಅಂತ ನನ್ನ ಹೆಸರು. ಒಬ್ಬ ಇನ್ಸ್ಪೆಕ್ಟರ್ಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ನನ್ನ ಹತ್ರನೇ ಅಡ್ಗೆ ಮಾಡಿಸ್ತಾರೆ, ಅದು ಈ ಕಟ್ಟಿಗೆ ಒಲೆಯಲ್ಲಿ. ಜಗೀರ್ ಅವ್ರೆ, ನಿಮ್ ಯಾರ ಹತ್ರನೂ ಗ್ಯಾಸ್ ಒಲೆ ಇಲ್ವಾ? ಬಾಯಿ ಮುಚ್ಕೊಂಡು ಹೋಗಿ, ಏನಿದೆ ಅದ್ರಲ್ಲೇ ಮಾಡು. ನಾನೇನಿಲ್ಲಿ ಹೋಟೆಲ್ ತೆರೆದಿಟ್ಕೊಂಡಿಲ್ಲ ನಿನಗೆಲ್ಲ ವಸ್ತು ಕೊಡೋದಕ್ಕೆ. ನಮ್ಮ ಶಿವ ಬಂದ್ಬಿಟ್ಟ. ವಾ, ನಮ್ಮ ಶಿವ ಬಂದ್ಬಿಟ್ಟ. ಶಿವ ಈಗ ಎಲ್ರನ್ನೂ ಹೊಡೆದು ಬಿಡ್ತಾನೆ. ಲಡ್ಡು ಸಿಂಗ್ ಸರ್, ನೀವು ಯಾಕೆ ಕಿರಿಸ್ತಾ ಇದ್ದೀರಾ? ನಾನು ನಿಮಗೆ ಸೈಲೆಂಟ್ ಆಗಿರಕ್ಕೆ ಹೇಳಿದ್ದೆ. ಶಿವ ಶಿವ
ಶಿವ ಶಿವ ಹೇ ಶಿವ ಶಿವ ಹೇ ಶಿವ ಶಿವ. ಲಡ್ಡು ಸಿಂಗ್ ಸರ್ ಬೇಗ ಬನ್ನಿ, ದಾರಿ ಸುರಕ್ಷಿತವಾಗಿದೆ. ನಡಿ. ಶಿವ, ಆ ಕಡೆ ನೋಡು, ಅಲ್ಲಿ ಕೆಲವು ಗುಡಿಸಲುಗಳಿವೆ. ಲಡ್ಡು ಸಿಂಗ್ ಸರ್, ನೀವು ಊಟದ ನೆಪ ಮಾಡ್ಕೊಂಡು ಆ ಟೆರರಿಸ್ಟ್ ನ ಆ ಕಡೆ ಕರ್ಕೊಂಡು ಹೋಗಿ, ಆಮೇಲೆ ನಾನು ಬರ್ತೀನಿ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಇನ್ಸ್ಪೆಕ್ಟರ್, ಯಾರು? ನಾನು ಇಲ್ಲ 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 ಇಲ್ಲ, ನಾನ್ ನಿಮ್ಮ ಅಡ್ಗೆಯವನು, ಅಡ್ಗೆ ಮಾಡೋನು. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಅಡ್ಗೆ ಮಾಡಕ್ಕಂತಾನೆ ನಿಮ್ಮ ಬಾಸು ಅವ್ರ ಜೊತೆ ಊಟ ಮಾಡಕ್ಕೆ ನಿಮ್ಮನ್ನ ಕರೀತಿದ್ದಾರೆ. ಅಲ್ಲಿ ತನಕ ಮಕ್ಕಳಿಗೆಲ್ಲ ಊಟ ಕೊಡ್ತಾ ಇರ್ತೀನಿ, ಬೇಗ ಬಾ. ಸರಿ ಸರಿ, ಬರ್ತೀನಿ. ಆದ್ರೆ ಏನಾದ್ರೂ ಹುಷಾರ್ತನ ತೋರಿಸಿದ್ರೆ ಚೆನ್ನಾಗಿರಲ್ಲ ನೋಡು. ಮಕ್ಕಳು ಎಲ್ಲಿದ್ದಾರೆ? ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ಓಡಿ ಇಲ್ಲಿಂದ. ಕಮಾಂಡೋಸ್ ಎಲ್ಲಿದ್ದಾರೆ? ಅವ್ರನ್ನ ಇಲ್ಲೇ ಹತ್ರದ ಕ್ಯಾಂಪ್ ನಲ್ಲಿ ಹೋಸ್ಟೇಜ್ ಮಾಡಿಟ್ಟಿದ್ದಾರೆ. ಏನ್ ನಿಂತಿದ್ದೀರಾ? ಇನ್ನೊಂದು ಜೀಪ್ ತೆಗೀರಿ. ಜಗೀರ ಇರೋ ಜಾಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಎಲ್ರೂ ಅಲರ್ಟ್ ಆಗಿ, ಅವ್ರ ಕಡೆಯವ್ರನ್ನ ಬಿಡಿಸ್ಕೊಳ್ಳೋಕೋಸ್ಕರ ಆ ಮಕ್ಕಳು ಇಲ್ಲಿಗೆ ಮತ್ತೆ ಬರ್ತಾರೆ. ಮಗು, ನಿನಗ್ ಗೊತ್ತಿಲ್ಲ, ಇಲಿನ ಅದರ ಬಿಲದಿಂದ ಮತ್ತೆ ಜಗೀರನ ಕಾಡಿಂದ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಅಯ್ಯೋ ಕಾಪಾಡಿ ಕಾಪಾಡಿ, ನಾನು ಹಿಡ್ಕೊತಾ ಇದ್ದಾರೆ, ಕಾಪಾಡಿ. ಅವ್ರುಗಳು ಅಲ್ಲಿದ್ದಾರೆ. ಈ ಮಗು ತುಂಬಾ ಕಿಲಾಡಿ, ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಈಗ ತಪ್ಪಿಸ್ಕೊಳಕ್ಕಾಗಲ್ಲ. ಮಗು, ಈಗ ನಿನ್ನ ಯಾರು ಕಾಪಾಡ್ತಾರೆ? ಮಗು ಅಂತ ಹೇಳ್ಬಿಡಿ ಅಂಕಲ್. ಮಗು, ನೀನ್ ನನ್ನ ಪೂರ್ತಿ ಪ್ಲಾನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ.
ಯಾಕಂಕಲ್ ಇಲ್ಲಿ ಬಿಲದಲ್ಲಿ ಇರ್ಬೇಕಾದ್ರೆ ಅದನ್ನ ಹಿಡಿಯೋಕ್ಕಾಗಲ್ಲ, ಆದ್ರೆ ನಿಮ್ಮನ್ನ ನಾವೆಲ್ಲರೂ ಸೇರಿ ಕಾಡಲ್ಲಿ ಇರ್ಬೇಕಾದ್ರೇನೆ ಹಿಡಿದ್ವಿ. ಯಾವ ಕೆಲ್ಸನ ನಾವೆಲ್ಲ ಕಮಾಂಡರ್ ಸೇರಿ ಮಾಡಕ್ಕಾಗ್ಲಿಲ್ವೋ ಆ ಕೆಲ್ಸನ ನೀನೊಬ್ನೇ ಮಾಡಿ ಮುಗಿಸ್ಬಿಟ್ಟೆ. ಥ್ಯಾಂಕ್ ಯು ಶಿವ, ನೀನ್ ತುಂಬಾ ಧೈರ್ಯಶಾಲಿ. ಥ್ಯಾಂಕ್ ಯು ವೆರಿ ಮಚ್.